ಹ್ಮ್ ಮೂಳೆ ಮುರಿದ್ರೆ ನಾವು ಎಕ್ಸ್ರೇ ಮಾಡಿಸ್ತೀವಿ. ಆ ಮುರಿದ ಬಿಳಿಯ ಗೆರೆ ಸ್ಪಷ್ಟವಾಗಿ ಕಾಣುತ್ತೆ. ವೈದ್ಯರು ಅದರತ್ತ ಬೊಟ್ಟು ಮಾಡಿ ನೋಡಿ ಸಮಸ್ಯೆ ಎಲ್ಲಿದೆ ಅಂತಾರೆ. ಹೌದು, ಅದು ಬಹಳ ನೇರವಾದ ಪ್ರಕ್ರಿಯೆ. ಆದರೆ ಮನುಷ್ಯನ ಅಂತರಂಗದ ಸಂಕೀರ್ಣ ಭಾವನೆಗಳ ಜಗತ್ತಿನೊಳಗೆ ಕಾಲಿಟ್ಟಾಗ, ಅಂದ್ರೆ ಆಘಾತ ಅಥವಾ ಅಪರಾಧಿ ಪ್ರಜ್ಞೆ ಬಗ್ಗೆ ಮಾತಾಡುವಾಗ ಆ ಎಕ್ಸ್ರೇ ಯಂತ್ರ ಕೆಲಸ ಮಾಡಲ್ಲ. ಆ ನಿರ್ಣಯದ ಸ್ವರೂಪ ಅಷ್ಟು ಸ್ಪಷ್ಟವಾಗಿರಲ್ಲ. ನಿಜ, ಇದು ಮನುಷ್ಯನ ನೈತಿಕ ಮತ್ತು ಆಧ್ಯಾತ್ಮಿಕ ಜಗತ್ತಿನ ವಾಸ್ತವ ಅಲ್ವಾ? ಯಾವುದು ಕಪ್ಪು ಅಥವಾ ಬಿಳುಪು ಅನ್ನೋಷ್ಟು ಸರಳವಾಗಿರಲ್ಲ. ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇಂದಿನ ನಮ್ಮ ಅಧ್ಯಯನ ಕೇವಲ ಒಂದು ಧಾರ್ಮಿಕ ಆಚರಣೆಯ ಬಗ್ಗೆ ಅಲ್ಲ. ಇದು ಮನುಷ್ಯನ ಅತ್ಯಂತ ಸಂಕೀರ್ಣ ಭಾವನೆಗಳಾದ ತಪ್ಪು ಮಾಡೋದು, ಪಶ್ಚಾತ್ತಾಪ ಮತ್ತು ಯಾವುದೇ ಷರತ್ತುಗಳಿಲ್ಲದ ಅಂದ್ರೆ ಬೇಷರತ್ ಕ್ಷಮೆಯ ಕುರಿತಾದ ಒಂದು ಆಳವಾದ ಅಧ್ಯಯನ. ಖಂಡಿತ. ನಾವು ಮುಖ್ಯವಾಗಿ 3 ಮೂಲಗಳನ್ನ ಆಧರಿಸಿ ಮಾತಾಡ್ತಿದ್ದೀವಿ. 2000ನೇ ಇಸ್ವಿಯಲ್ಲಿ ಪೋಪ್ 2ನೇ ಜಾನ್ ಪಾಲ್ ಅವರು ಜಾಗತಿಕವಾಗಿ ಪರಿಚಯಿಸಿದ ದೈವಿಕರುಣೆಯ ಹಬ್ಬದ ಐತಿಹಾಸಿಕ ಹಿನ್ನೆಲೆ, ಆಮೇಲೆ ಸಂತ ಫೌಸ್ಟಿನಾ ಕವಾಲ್ಸ್ಕಾ ಅವರ ಡೈರಿಯ ದಾಖಲೆಗಳು ಮತ್ತು 2022ರ ಈಸ್ಟರ್ ಭಾನುವಾರದಂದು ಪೋಪ್ ಫ್ರಾನ್ಸಿಸ್ ಅವರು ನೀಡಿದ ಧರ್ಮೋಪದೇಶ. ಹೌದು ನೋಡಿ, 2026ರ ಈ ಪ್ರಕ್ಷುಬ್ಧ ಕಾಲಘಟ್ಟದಲ್ಲಿ, ಅಂದ್ರೆ ಯುದ್ಧಗಳ ಭೀತಿ, ಹವಾಮಾನ ವೈಪರೀತ್ಯ ಮತ್ತು ಜಾಗತಿಕ ಆರ್ಥಿಕ ಬಿಕ್ಕಟ್ಟುಗಳು ನಮ್ಮನ್ನ ಸುತ್ತುವರೆದಿವೆ. ಇಂಥ ಸಮಯದಲ್ಲಿ ದೇವರ ಕರುಣೆ ಅನ್ನೋದು ಕೇವಲ ಒಂದು ಭಾವನಾತ್ಮಕ ಪದವಾಗಿರದೆ, ಅದು ಮಾನವ ಕುಲಕ್ಕೆ ಹೇಗೆ ಒಂದು ಪ್ರಬಲ ಶಕ್ತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ಅನ್ವೇಷಿಸೋದೇ ಇಂದಿನ ಗುರಿ. ಈ ಇಡೀ ಕಥೆಯ ಮೂಲವನ್ನು ಹುಡುಕೊಂಡು ಹೋದ್ರೆ ನಾವು ಪೋಲೆಂಡ್ ದೇಶದ ಗ್ಲೋಗೋವಿಯೆಟ್ ಅನ್ನೋ ಒಂದು ಸಣ್ಣ ಗ್ರಾಮಕ್ಕೆ ಹೋಗ್ಬೇಕಾಗತ್ತೆ. ಇದು 20ನೇ ಶತಮಾನದ ಆರಂಭದ ದಿನಗಳು. ನಿಖರವಾಗಿ ಹೇಳಬೇಕೆಂದರೆ 1905ರಲ್ಲಿ ಜನಿಸಿದ ಹೆಲೆನಾ ಕವಾಲ್ಸ್ಕಾ ಅನ್ನೋ ಬಡ ಹುಡುಗಿಯ ಕಥೆಯಿದು. ಇವರೇ ಮುಂದೆ ಜಗತ್ತಿಗೆ ಸಂತ ಫೌಸ್ಟಿನಾ ಅಂತ ಪರಿಚಿತರಾಗುತ್ತಾರೆ. ಓಹೋ, ಸಂತ ಫೌಸ್ಟೀನಾ ಅವರೇ, ಈ ಹೆಲೆನಾ ಕೋವಾಲ್ಸ್ಕಾ. ಹೌದು, ಅವರ ಹಿನ್ನೆಲೆಯನ್ನ ನೋಡಿದ್ರೆ ಆಕೆ 10 ಮಕ್ಕಳಿರೋ ಅತ್ಯಂತ ಬಡ ಕುಟುಂಬದಲ್ಲಿ ಬೆಳೆದವಳು. ಶಿಕ್ಷಣ ಪಡೆಯೋ ಅವಕಾಶವೇ ಅವಳಿಗಿರ್ಲಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ಮನೆಗೆಲಸದವಳಾಗಿ ದುಡಿಬೇಕಾಗಿ ಬಂತು. ಪಾಪ, ಬಹಳ ಕಷ್ಟದ ಜೀವನ. ಖಂಡಿತ. ಆದ್ರೆ ಆಕೆಯ ಜೀವನದ ದಿಕ್ಕು ಬದಲಾಗಿದ್ದು 19ನೇ ವಯಸ್ಸಿನಲ್ಲಿ. ಪಾರ್ಕ್ ಒಂದರಲ್ಲಿ ನಡೀತಿದ್ದ ನೃತ್ಯಕೂಟದಲ್ಲಿ ಆಕೆಗೆ ಯೇಸುಕ್ರಿಸ್ತರ ದರ್ಶನವಾಗುತ್ತೆ. ಆ ದರ್ಶನದಲ್ಲಿ ಯೇಸು ಪಡೆದಿದ್ದ ಯಾತನೆಯನ್ನ ಕಂಡು ಆಕೆ ತಕ್ಷಣವೇ ವಾರ್ಸಾಗೆ ತೆರಳಿ ಕಾನ್ವೆಂಟ್ ಸೇರ್ತಾಳೆ. ಆದ್ರೆ ಇಲ್ಲಿ ಕಾಡೋ ಒಂದು ದೊಡ್ಡ ಮುಖ್ಯವಾದ ಪ್ರಶ್ನೆ ಏನಂದ್ರೆ, ಇಡೀ ಜಗತ್ತಿಗೆ ಇಷ್ಟೊಂದು ದೊಡ್ಡದಾದ ಸಂಕೀರ್ಣವಾದ ಕರುಣೆಯ ಸಂದೇಶವನ್ನ ಸಾರಲು ಆರಿಸ್ಕೊಂಡೇ ವ್ಯಕ್ತಿ ಯಾರು ಅನ್ನೋದು. ಹೌದು, ಇದು ಬಹಳ ಕುತೂಹಲಕಾರಿ. ಸಾಮಾನ್ಯ ಲೆಕ್ಕಾಚಾರದಲ್ಲಿ ಒಂದು ಜಾಗತಿಕ ಸಂದೇಶವನ್ನ ಸಾರಲು ಯಾರಾದ್ರೂ ಒಬ್ಬ ದೊಡ್ಡ ಬುದ್ಧಿಜೀವಿಯನ್ನ ಅಥವಾ ಅತ್ಯುನ್ನತ ವಿದ್ಯಾಭ್ಯಾಸ ಪಡೆದವರನ್ನ ಆರಿಸ್ಕೊಳ್ತಾರಲ್ವಾ? ಆದ್ರೆ ಇಲ್ಲಿ ಆರಿಸ್ಕೊಂಡಿದ್ದು ಅಕ್ಷರ ಜ್ಞಾನವೂ ಇಲ್ಲದ ಒಬ್ಬ ಬಡ ಯುವತಿಯನ್ನ ಸಲ್ಲಿಸಿದ್ರು. ಜಗತ್ತಿಗೆ ಕರುಣೆಯ ಸಂದೇಶವನ್ನ ನೀಡಲು ದೇವರು ದ್ವಾರಪಾಲಕಿಯನ್ನ ಆರಿಸಿಕೊಂಡ್ರು. ಹೌದು, ದೇವರು ಯಾವ ದೊಡ್ಡ ದೇವತಾಶಾಸ್ತ್ರಜ್ಞನನ್ನೋ ಅಥವಾ ಅತಿ ಹೆಚ್ಚು ಓದಿದವರನ್ನೋ ಆಯ್ಕೆ ಮಾಡಲಿಲ್ಲ. ಇದು ಜ್ಞಾನ ಅಥವಾ ಪಾಂಡಿತ್ಯಕ್ಕಿಂತ ಸಂಪೂರ್ಣ ಶರಣಾಗತಿಗೆ ಇರೋ ಪ್ರಬಲವಾದ ಶಕ್ತಿಯನ್ನ ತೋರಿಸುತ್ತೆ. ಅಂದ್ರೆ ಮನುಷ್ಯನ ಅಹಂಕಾರ ಇಲ್ಲದ ಜಾಗದಲ್ಲಿ ಮಾತ್ರ ಇಂತಹ ದೊಡ್ಡ ಸಂದೇಶಗಳು ಬೇರೂರಲು ಸಾಧ್ಯ ಅನ್ನೋದು ಇದರ ಆಳವಾದ ಅರ್ಥ. ಖಂಡಿತ. ಇದನ್ನೇ ದೈವಿ ಕರುಣೆಯ ಕಾರ್ಯದರ್ಶಿ ಅಂತ ಕೂಡ ಕರೆಯೋದು. ಸರಿ, ಈಗ 1931ರ ಫೆಬ್ರವರಿ 22ರ ಘಟನೆಗೆ ಬರೋಣ. ಪ್ಲೋಕ್ ಅನ್ನೋ ಜಾಗದಲ್ಲಿ ಫೌಸ್ಟಿನಾ ಅವರಿಗೆ ಯೇಸುವಿನ ಮತ್ತೊಂದು ದರ್ಶನವಾಗತ್ತೆ. ಈ ಬಾರಿ ಯೇಸು ಆಕೆಗೆ ಆ ದರ್ಶನದಂತೆಯೇ ಒಂದು ಚಿತ್ರವನ್ನ ಬಿಡಿಸಲು ಸೂಚಿಸ್ತಾರೆ. ಅದು ಬಹಳ ಕಷ್ಟದ ಕೆಲ್ಸ. ನಾವೊಮ್ಮೆ ಆ ಸನ್ನಿವೇಶವನ್ನ ಊಹಿಸ್ಕೊಳ್ಳೋಣ. ಅಕ್ಷರಸ್ಥಲಲ್ಲದ, ಚಿತ್ರಕಲೆಯ ಗಂಧಗಾಳಿಯೂ ಗೊತ್ತಿಲ್ಲದ ಆಕೆ ತಾನು ಕಂಡ ದೈವಿಕ ದರ್ಶನವನ್ನ ಒಬ್ಬ ವೃತ್ತಿಪರ ಕಲಾವಿದನಿಗೆ ವಿವರಿಸಬೇಕು. ಇದನ್ನ ನಾನು ಹೇಗೆ ಅರ್ಥ ಮಾಡ್ಕೊಳ್ತೀನಂದ್ರೆ, ಯಾರೋ ಒಬ್ರು ಈ ಜಗತ್ತಿನಲ್ಲಿ ಯಾರೂ ನೋಡಿರದ ಹೊಸ ಬಣ್ಣವೊಂದನ್ನ ಕಂಡುಹಿಡಿದಿದ್ದಾರೆ. ಓ, ಒಳ್ಳೆ ಉದಾಹರಣೆ. ಆ ಬಣ್ಣ ಎಂಥದ್ದು ಅಂತ ಯಾರಿಗೂ ಗೊತ್ತಿಲ್ಲ. ಈಗ ಅವರು ಆ ಹೊಸ ಬಣ್ಣವನ್ನ ಹುಟ್ಟು ಕುರುಡನೊಬ್ಬನಿಗೆ ಪದಗಳಲ್ಲಿ ವಿವರಿಸಿ ಆ ಕುರುಡನ ಕೈಯಿಂದಲೇ ಆ ಬಣ್ಣವನ್ನ ಕ್ಯಾನ್ವಾಸ್ ಮೇಲೆ ಮೂಡಿಸಲು ಪ್ರಯತ್ನಿಸ್ತಿದ್ದಾರೆ. ನಿಜಕ್ಕೂ
ಆಕೆ ಪಟ್ಟ ಆಂತರಿಕ ತೊಳಲಾಟ, ತಾನು ಕಂಡದ್ದನ್ನ ಭಾಷೆಗೆ ಇಳಿಸಲು ಪಟ್ಟ ಕಷ್ಟ ನಿಜಕ್ಕೂ ಊಹಾತೀತ. ಹೌದು, ಎಷ್ಟೊಂದು ಸಂಕಟಪಟ್ಟಿರ್ಬೇಕು. ಆ ಕಷ್ಟದ ಫಲವಾಗಿಯೇ 1934ರಲ್ಲಿ ಅವರ ಆಧ್ಯಾತ್ಮಿಕ ಗುರುಗಳಾದ ಫಾದರ್ ಮೈಕಲ್ ಸೊಪೊಕ್ಕೊ ಅವರ ಸಹಾಯದಿಂದ ಕಲಾವಿದ ಯೂಜೀನ್ ಕಾಜಿಮಿರೋಸ್ಕಿ ಅವರು ಈ ಕರುಣೆಯ ಚಿತ್ರವನ್ನ ಪೂರ್ಣಗೊಳಿಸ್ತಾರೆ. ಆ ಚಿತ್ರದ ಹಿಂದಿರೋ ಆಳವಾದ ಅರ್ಥ ಬಹಳ ಕುತೂಹಲಕಾರಿಯಾಗಿದೆ ಅಲ್ವಾ? ಹೌದು. ಆ ಚಿತ್ರದಲ್ಲಿ ಯೇಸುವಿನ ಹೃದಯದಿಂದ 2 ಪ್ರಖರ ಕಿರಣಗಳು ಹೊರಹೊಮ್ಮುತ್ತವೆ. ಒಂದು ಬಿಳಿ ಅಥವಾ ಮಸುಕದಾದ ಕಿರಣ ಮತ್ತು ಇನ್ನೊಂದು ಕೆಂಪು ಕಿರಣ. ಅಂದ್ರೆ ನೀರು ಮತ್ತು ರಕ್ತವ? ನಿಖರವಾಗಿ. ಬಿಳಿ ಕಿರಣವು ನೀರನ್ನ ಪ್ರತಿನಿಧಿಸುತ್ತೆ, ಅಂದ್ರೆ ಆತ್ಮಗಳನ್ನ ಪವಿತ್ರಗೊಳಿಸುವ ದೀಕ್ಷಾಸ್ನಾನದ ಸಂಕೇತ. ಕೆಂಪು ಕಿರಣವು ರಕ್ತವನ್ನ ಪ್ರತಿನಿಧಿಸುತ್ತೆ. ಇದು ದಿವ್ಯ ಬಲಿಪೂಜೆಯ ರಹಸ್ಯವನ್ನ ಸೂಚಿಸುತ್ತೆ. ಶಿಲುಬೆಯ ಮೇಲೆ ಯೇಸುವಿನ ಪಕ್ಕೆಯನ್ನ ಭೇದಿಸಿದಾಗ ಹರಿದ ರಕ್ತ ಮತ್ತು ನೀರು ಈ ಕರುಣೆಯ ಮೂಲ ಅನ್ನೋದನ್ನ ಇದು ನೆನಪಿಸುತ್ತೆ. ಆ ಚಿತ್ರವನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಯೇಸು ಅಲ್ಲಿ ಸುಮ್ಮನೆ ನಿಂತಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಅವರು ಆಶೀರ್ವದಿಸುತ್ತಾ ನಮ್ಮ ಕಡೆಗೆ ಒಂದು ಹೆಜ್ಜೆ ಮುಂದಿಟ್ಟಿರುವ ಭಂಗಿಯಲ್ಲಿದ್ದಾರೆ. ಹೌದು. ದೇವರು ಮನುಷ್ಯನಿಗೆ ಕೇವಲ ಕಾಯುತ್ತಿಲ್ಲ, ಆತನೇ ಮನುಷ್ಯನ ಕಡೆಗೆ ಹೆಜ್ಜೆ ಹಾಕುತ್ತಿದ್ದಾನೆ ಅನ್ನೋ ಸಂದೇಶ ಇಲ್ಲಿದೆ. ಜೊತೆಗೆ ಆ ಚಿತ್ರದ ಕೆಳಗಿರೋ ವಾಕ್ಯ, ಯೇಸುವೆ, ನಾನು ನಿನ್ನಲ್ಲಿ ನಂಬಿಕೆ ಇಟ್ಟಿದ್ದೇನೆ. ಇದು ಆ ಹೆಜ್ಜೆಗೆ ಮನುಷ್ಯ ಕೊಡಬೇಕಾದ ಪ್ರತಿಕ್ರಿಯೆ. ಆದ್ರೆ ಕರುಣೆಯನ್ನ ಕೇವಲ ಚಿತ್ರದಲ್ಲಿ ನೋಡಿದ್ರೆ ಅಥವಾ ಗೋಡೆ ಮೇಲೆ ನೇತು ಹಾಕಿದ್ರೆ ಅದರಿಂದ ಜೀವನ ಬದಲಾಗೋದಿಲ್ಲ. ಫೌಸ್ಟಿನಾ ಅವರ ದಾಖಲೆಗಳು ಈ ಕರುಣೆಯನ್ನ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಲು ನಿರ್ದಿಷ್ಟವಾದ ಆಚರಣಾ ವಿಧಾನಗಳನ್ನು ಸೂಚಿಸುತ್ತವೆ. ಯಾವ ತರದ ಆಚರಣಾ ವಿಧಾನಗಳು? ಅಂದ್ರೆ ಅದನ್ನ ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳೋದು? ಉದಾಹರಣೆಗೆ, ಮಧ್ಯಾಹ್ನ 3 ಗಂಟೆಯ ಸಮಯ. ಮಧ್ಯಾಹ್ನ 3 ಗಂಟೆಯನ್ನ ಮಹಾಕರುಣೆಯ ಕ್ಷಣ ಅಂತ ಕರೆಯಲಾಗುತ್ತೆ. ಓ, ಯೇಸು ಶಿಲುಬೆಯ ಮೇಲೆ ಪ್ರಾಣ ಬಿಟ್ಟ ಸಮಯ ಅಲ್ವಾ? ಹೌದು. ಕ್ರಿಶ್ಚಿಯನ್ ನಂಬಿಕೆಯ ಪ್ರಕಾರ ಅದೇ ಸಮಯ. ದೈನಂದಿನ ಜಂಜಾಟದ ನಡುವೆ ಕಚೇರಿಯಲ್ಲಿರ್ಲಿ ಅಥವಾ ಮನೆಯಲ್ಲೇ ಇರ್ಲಿ, ಆ ಸಮಯದಲ್ಲಿ ಕನಿಷ್ಠ 1 ಕ್ಷಣವಾದರೂ ಕರುಣೆಯನ್ನ ಧ್ಯಾನಿಸೋದು ಬಹಳ ಮುಖ್ಯ ಅಂತ ಈ ಮೂಲಗಳು ಒತ್ತಿ ಹೇಳ್ತವೆ. ಆದ್ರೆ ಎಲ್ರಿಗೂ ಆ ಸಮಯದಲ್ಲಿ ದೀರ್ಘವಾದ ಪ್ರಾರ್ಥನೆ ಮಾಡೋಕೆ ಸಾಧ್ಯವಾಗೋದಿಲ್ಲ ಅಲ್ವಾ? ನಿಜ. ಹಾಗಾಗಿ ಯೇಸುವಿನ ಹೃದಯದಿಂದ ನಮ್ಮ ಭರವಸೆಯಾಗಿ ಹರಿದ ರಕ್ತ ಮತ್ತು ನೀರೇ ನಾನು ನಿನ್ನಲ್ಲಿ ನಂಬಿಕೆ ಇಟ್ಟಿದ್ದೇನೆ ಅನ್ನೋ ಅತ್ಯಂತ ಸಣ್ಣ ವಾಕ್ಯವನ್ನ ನೆನಪಿಸಿಕೊಳ್ಳಲು ಸೂಚಿಸಲಾಗಿದೆ. ಇದು ದಿನನಿತ್ಯದ ಬದುಕಿನಲ್ಲಿ ಒಂದು ಸಣ್ಣ ವಿರಾಮ ತೆಗೆದುಕೊಂಡು ನಮ್ಮನ್ನ ನಾವು ವಿಮರ್ಶಿಸಿಕೊಳ್ಳೋ ಪ್ರಕ್ರಿಯೆ. ಆದ್ರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಎದುರಾಗುತ್ತೆ. ಏನು ಆ ಪ್ರಶ್ನೆ? ನಮ್ಮ ಮೂಲ ಮಾಹಿತಿಯಲ್ಲಿ ಪೂರ್ಣ ಪಾಪಕ್ಷಮೆ ಅಂದ್ರೆ ಪ್ಲೆನರಿ ಇಂಡಲ್ಜೆನ್ಸ್ ಅನ್ನೋ ಒಂದು ಪರಿಕಲ್ಪನೆಯ ಬಗ್ಗೆ ವಿವರಿಸಲಾಗಿದೆ. ಹೌದು. ಈ ದೈವಿ ಕರುಣೆಯ ಹಬ್ಬದ ದಿನ ನಿಗದಿತ ಷರತ್ತುಗಳನ್ನು ಪೂರೈಸಿದ್ರೆ, ಅಂದ್ರೆ ಆಸುಪಾಸಿನ 20 ದಿನಗಳಲ್ಲಿ ಪಾಪ ನಿವೇದನೆ ಮಾಡಿ, ಹಬ್ಬದ ದಿನ ದಿವ್ಯಬಲಿ ಪೂಜೆಯಲ್ಲಿ ಪಾಲ್ಗೊಂಡು, ಪರಮಪ್ರಸಾದ ಸ್ವೀಕರಿಸಿ, ಕರುಣೆಯ ಚಿತ್ರದ ಮುಂದೆ ಪ್ರಾರ್ಥನೆ ಮಾಡಿದ್ರೆ ಮನುಷ್ಯ ತಾನು ಮಾಡಿದ ಎಲ್ಲಾ ಪಾಪಗಳ ಶಿಕ್ಷೆಯಿಂದ ಸಂಪೂರ್ಣ ಮುಕ್ತಿ ಪಡಿತಾನೆ ಅಂತ ಹೇಳಲಾಗಿದೆ. ಇದು ಮನುಷ್ಯನನ್ನ 2ನೇ ಬಾರಿ ದೀಕ್ಷಾಸ್ನಾನ ಪಡೆದಷ್ಟೇ ಪರಿಶುದ್ಧಗೊಳಿಸುತ್ತೆ ಅನ್ನೋ ಮಾತಿದೆ. ಆದರೆ ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ಇದು ಕೇಳಲು ಬಹಳ ಸುಲಭವಾದ ಶಾರ್ಟ್ಕಟ್ ತರ ಕಾಣಿಸ್ತಿದೆ. ಶಾರ್ಟ್ಕಟ್ ತರಹ ಅನ್ನಿಸ್ತಿದ್ಯಾ? ಹೌದು. ಮನುಷ್ಯ ಇಡೀ ವರ್ಷ ತನ್ನ ಇಷ್ಟ ಬಂದಂತೆ ಬದುಕಿ, ಇತರರಿಗೆ ನೋವುಂಟು ಮಾಡಿ, ಈ ಕೆಲವು ಆಚರಣೆಗಳನ್ನ ಮಾಡಿದ ತಕ್ಷಣ ಅವನ ಇತಿಹಾಸವೆಲ್ಲ ಸಂಪೂರ್ಣವಾಗಿ ಅಳಿಸಿ ಹೋಗುತ್ತದೆಯಾ? ಕರ್ಮದ ಸಿದ್ಧಾಂತದ ಪ್ರಕಾರ ಅಥವಾ ಸಾಮಾನ್ಯ ನ್ಯಾಯದ ಪರಿಕಲ್ಪನೆಯಲ್ಲಿ ಮನುಷ್ಯ ತನ್ನ ತಪ್ಪಿಗೆ ತಾನೇ ಬೆಲೆ ತೆರಬೇಕು ಅಲ್ವೇ? ಇದು ಸಹಜವಾದ ಅನಿಸಿಕೆ. ಇದೆಲ್ಲವನ್ನೂ ನೋಡಿದ್ರೆ ಇದೊಂದು ರೀತಿಯ ಯಾಂತ್ರಿಕ ಪ್ರಕ್ರಿಯೆ ಎನಿಸುತ್ತೆ. ನೋಡಿ, ನಿಮ್ಮ ಈ ಪ್ರಶ್ನೆ ಬಹಳ ಸ್ವಾಭಾವಿಕವಾದದ್ದು. ನ್ಯಾಯ ಮತ್ತು ಕರುಣೆಯ ನಡುವಿನ ಘರ್ಷಣೆ ಮನುಷ್ಯನನ್ನ ಸದಾ ಕಾಡೋ ವಿಷಯ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು ಏನಂದ್ರೆ, ಇದೇನು ಯಂತ್ರಕ್ಕೆ ಕಾರ್ಡ್ ಹಾಕಿ ಗುಂಡಿ ಒತ್ತಿದ್ರೆ ಕ್ಷಮೆ ಹೊರಬರುವಂತಹ ಜಾದೂ ಅಲ್ಲ. ಅಂದ್ರೆ ಅಷ್ಟು ಸುಲಭವಲ್ಲ ಅಂತೀರಾ? ಖಂಡಿತ. ನೀವು ಪ್ರಸ್ತಾಪಿಸಿದ ಪಾಪ ನಿವೇದನೆ ಅನ್ನೋ ಪ್ರಕ್ರಿಯೆ ಇದೆಯಲ್ಲ, ಅದು ಮನುಷ್ಯನಿಗೆ ಅತ್ಯಂತ ಕಠಿಣವಾದ ಸವಾಲು. ನಮ್ಮ ಅಹಂಕಾರವನ್ನ ಬದಿಗಿಟ್ಟು ಇನ್ನೊಬ್ಬ ಮನುಷ್ಯನ ಮುಂದೆ ಕೂತು ನಾನು
ಈ ತಪ್ಪುಗಳನ್ನ ಮಾಡಿದ್ದೇನೆ, ನಾನು ವಿಫಲನಾಗಿದ್ದೇನೆ ಅಂತ ಬಾಯ್ಬಿಟ್ಟು ಹೇಳೋದು ಅಷ್ಟು ಸುಲಭದ ಮಾತಲ್ಲ. ನಿಜ. ಅಹಂಕಾರ ಬಿಡೋದು ಕಷ್ಟವೇ. ಮನೋವಿಜ್ಞಾನದ ದೃಷ್ಟಿಯಿಂದ ನೋಡಿದ್ರೂ ನಮ್ಮ ತಪ್ಪುಗಳನ್ನ ನಮ್ಮೊಳಗೆ ಬಚ್ಚಿಟ್ಟುಕೊಳ್ಳೋದು ನಮ್ಮ ಮಾನಸಿಕ ಆರೋಗ್ಯವನ್ನ ಹಾಳುಮಾಡುತ್ತೆ. ಅದನ್ನ ಹೊರಹಾಕೋ, ತಪ್ಪು ಒಪ್ಪುಕೊಳ್ಳೋ ಪ್ರಕ್ರಿಯೆ ಹೃದಯದ ಸಂಪೂರ್ಣ ಪರಿವರ್ತನೆಯನ್ನ ಬೇಡುತ್ತೆ. ದೇವರ ನ್ಯಾಯದ ಮೇಲೆ ದೇವರ ಕರುಣೆಯ ವಿಜಯ ಅನ್ನೋ ಮಾತಿನ ಅರ್ಥ ಇದೆ ಅಲ್ವಾ? ಹೌದು, ದೇವ್ರು ಒಬ್ಬ ಲೆಕ್ಕಿಗನಂತೆ ನಾವು ಮಾಡಿದ ತಪ್ಪುಗಳ ಪಟ್ಟಿಯನ್ನ ಹಿಡಿದು ಕೂರೋದಿಲ್ಲ. ಬದಲಾಗಿ ತಂದೆಯಂತೆ ನಮ್ಮ ಪಶ್ಚಾತ್ತಾಪದ ಆಳವನ್ನ ನೋಡ್ತಾನೆ ಅನ್ನೋದಾಗಿದೆ. ಹಾಗಾದ್ರೆ ತೀರಿಹೋದ ಆತ್ಮಗಳಿಗೂ ಈ ಪಾಪಕ್ಷಮೆಯನ್ನ ಅನ್ವಯಿಸ್ಬೋದು ಅನ್ನೋ ನಿಯಮದ ಹಿಂದಿನ ಉದ್ದೇಶವೇನು? ಬೇರೊಬ್ರು ಮಾಡಿದ ಪ್ರಾರ್ಥನೆಯಿಂದ ಸತ್ತವರ ಪಾಪವೂ ಪರಿಹಾರವಾಗುತ್ತೆ ಅನ್ನೋದು ಹೇಗೆ ಸಾಧ್ಯ? ಆ ಪರಿಕಲ್ಪನೆಯು ಮಾನವ ಕುಲವೆಲ್ಲವೂ ಒಂದೇ ಆಧ್ಯಾತ್ಮಿಕ ಬಂಧದಲ್ಲಿ ಬೆಸೆದುಕೊಂಡಿದೆ ಅನ್ನೋ ನಂಬಿಕೆಯನ್ನ ಆಧರಿಸಿದೆ. ಅಂದ್ರೆ ಕರುಣೆ ಅನ್ನೋದು ಕೇವಲ ಒಬ್ಬ ವ್ಯಕ್ತಿಗೆ ಸೀಮಿತವಾದದ್ದಲ್ಲ. ನಮ್ಮ ಪ್ರಾರ್ಥನೆ, ನಮ್ಮ ತ್ಯಾಗ ಇನ್ನೊಬ್ಬರಿಗೆ ಸಹಾಯ ಮಾಡಬಲ್ಲದು ಅನ್ನೋದು ಇದರ ಆಶಯ. ನಾವೆಲ್ಲರೂ ಒಂದು ದೊಡ್ಡ ಆಧ್ಯಾತ್ಮಿಕ ಕುಟುಂಬದ ಭಾಗ. 1930ರ ದಶಕದ ಈ ನಿಯಮಗಳು, ಆಚರಣೆಗಳು ಮತ್ತು ಆಶಯಗಳು 2022ರ ಹೊತ್ತಿಗೆ ಪೋಪ್ ಫ್ರಾನ್ಸಿಸ್ ಅವರ ದೃಷ್ಟಿಯಲ್ಲಿ ಹೇಗೆ ಮರುಜೀವ ಪಡೆದುಕೊಂಡಿವೆ ಅನ್ನೋದು ನಮ್ಮ ಮೂಲ ಮಾಹಿತಿಯ ಮತ್ತೊಂದು ಪ್ರಮುಖ ಭಾಗ. ಹೌದು, 2022ರ ಈಸ್ಟರ್ ಭಾನುವಾರದಂದು ಅವರು ನೀಡಿದ ಧರ್ಮೋಪದೇಶ ಬಹಳ ಆಳವಾದ ಒಳನೋಟಗಳನ್ನು ನೀಡುತ್ತೆ. ಯೇಸು ಶಿಲುಬೆಗೇರಿದ ನಂತರದ ದಿನಗಳವು. ಶಿಷ್ಯರೆಲ್ಲರೂ ಭಾರೀ ಭಯದಿಂದ ಬಾಗಿಲು ಮುಚ್ಚಿಕೊಂಡು ಒಂದು ಕೋಣೆಯಲ್ಲಿ ಅವಿತುಕೊಂಡಿದ್ದಾರೆ. ಆ ಕೋಣೆಯೊಳಗಿನ ಮಾನಸಿಕ ಸ್ಥಿತಿಯನ್ನ ಒಮ್ಮೆ ಕಲ್ಪಿಸಿಕೊಳ್ಳಿ. ಖಂಡಿತ. ಹೊರಗೆ ಹೋದ್ರೆ ಎಲ್ಲಿ ತಮ್ಮನ್ನು ಬಂಧಿಸಿ ಶಿಲುಬೆಗೇರಿಸ್ತಾರೋ ಅನ್ನೋ ಪ್ರಾಣಭಯ ಒಂದೆಡೆಯಾದ್ರೆ, ತಾವು ಮಾಡಿದ ದ್ರೋಹದ ಅಪರಾಧಿ ಪ್ರಜ್ಞೆ ಇನ್ನೊಂದೆಡೆ. ಸಣ್ಣ ಸದ್ದು ಕೇಳಿದ್ರೂ ಬೆಚ್ಚಿ ಬೀಳುವಂಥ ವಾತಾವರಣ. ಅಂತಹ ಬಿಗುವಿನ ವಾತಾವರಣದಲ್ಲಿ ಯೇಸು ಅವರ ಮುಂದೆ ಪ್ರತ್ಯಕ್ಷರಾಗಿ 3 ಬಾರಿ ನಿಮಗೆ ಶಾಂತಿಯಾಗಲಿ ಅಂತಾರೆ. 3 ಬಾರಿ ನಿಮಗೆ ಶಾಂತಿಯಾಗಲಿ ಅಂತ ಹೇಳಿದರ ಹಿಂದೆ ಮನುಷ್ಯನ ಮನೋಭಾವನೆಯ 3 ವಿಭಿನ್ನ ಆಯಾಮಗಳಿವೆ ಅಂತ ಪೋಪ್ ಫ್ರಾನ್ಸಿಸ್ ವಿಶ್ಲೇಷಿಸ್ತಾರೆ. ಮೊದಲನೇದು ಸಂತೋಷದ ಆಯಾಮ. ಸಂತೋಷ ಹೇಗೆ ಬರುತ್ತೆ ಅಲ್ಲಿ? ಶಿಷ್ಯರು ಯೇಸುವನ್ನ ನೋಡಿದಾಗ ಎಷ್ಟು ಕಂಗಾಲಾಗಿರ್ಬೋದು ಅಂತ ಯೋಚಿಸಿ. ಯೇಸುವನ್ನ ಬಂಧಿಸಿದಾಗ ಅವರೆಲ್ಲರೂ ತಮ್ಮ ಗುರುವನ್ನೇ ಬಿಟ್ಟು ಜೀವ ಉಳಿಸಿಕೊಳ್ಳಲು ಓಡಿಹೋಗಿದ್ರು. ಗುಂಪಿನ ನಾಯಕನಾಗಿದ್ದ ಪೀಟರ್ 3 ಬಾರಿ ಯೇಸುವನ್ನ ತನಗೆ ಪರಿಚಯವೇ ಇಲ್ಲ ಅಂತ ನಿರಾಕರಿಸಿದ್ದ. ಅವರಲ್ಲೇ ಒಬ್ಬ ಯೇಸುವಿಗೆ ದ್ರೋಹ ಬಗೆದಿದ್ದ. ಅವರೆಲ್ಲರೂ ತೀವ್ರವಾದ ಅಪರಾಧಿ ಪ್ರಜ್ಞೆ, ಅವಮಾನ ಮತ್ತು ಸಂಪೂರ್ಣ ವಿಫಲತೆಯಿಂದ ಕುಗ್ಗಿದ್ರು. ಹೌದು, ಯೇಸು ಮರಳಿ ಬಂದಾಗ ತಮ್ಮನ್ನ ತರಾಟೆಗೆ ತೆಗೆದುಕೊಳ್ತಾರೆ, ತಾವು ಮಾಡಿದ ದ್ರೋಹಕ್ಕೆ ಕಠಿಣವಾದ ಶಿಕ್ಷೆ ನೀಡ್ತಾರೆ ಅಂತ ಅವರು ಕಾಯ್ತಿದ್ರು. ಆದ್ರೆ ಹಾಗಾಗ್ಲಿಲ್ಲ. ಇಲ್ಲ, ಯೇಸು ಯಾವುದೇ ಷರತ್ತುಗಳಿಲ್ದೆ ನಿಮಗೆ ಶಾಂತಿಯಾಗಲಿ ಅಂತ ಹೇಳಿದಾಗ ಅವರಿಗೆ ದೊರೆತದ್ದು ಕ್ಷಮೆಯ ಅನಿರೀಕ್ಷಿತ ಸಂತೋಷ. ಈ ಸನ್ನಿವೇಶವನ್ನ ಇಂದಿನ ಕಾಲಘಟ್ಟಕ್ಕೆ ತಂದು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದರೆ ನನಗೊಂದು ಉದಾಹರಣೆ ನೆನಪಾಗುತ್ತೆ. ಹೇಳಿ. ಕಲ್ಪಿಸಿಕೊಳ್ಳಿ, ಒಂದು ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಒಬ್ಬ ನುರಿತ ಉದ್ಯೋಗಿ ಬಹುದೊಡ್ಡ ಪ್ರಮಾದವೆಸಗಿದಾನೆ. ಆತನ ಒಂದೇ ಒಂದು ತಪ್ಪಿನಿಂದ ಕಂಪನಿಗೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ. ಪ್ರಾಜೆಕ್ಟ್ ಮುಳುಗಿ ಹೋಗಿದೆ. ದೊಡ್ಡ ಸಂಕಟ. ಹೌದು. ಕಂಪನಿಯ ಮುಖ್ಯಸ್ಥರು ಆತನನ್ನ ತಮ್ಮ ಕ್ಯಾಬಿನ್ಗೆ ಕರೆಯುತ್ತಾರೆ. ಆ ಉದ್ಯೋಗಿ ಕ್ಯಾಬಿನ್ ಬಾಗಿಲಲ್ಲಿ ಬೆವರು ಸುರಿಸ್ತಾ ನಿಂತಿದ್ದಾನೆ. ಅವನ ಕೈಕಾಲು ನಡುಗ್ತಿವೆ. ತನ್ನ ಕೆಲಸ ಇವತ್ತಿಗೆ ಮುಗಿತು, ತೀವ್ರವಾದ ಬೈಗುಳು ಗ್ಯಾರಂಟಿ, ಸೆಕ್ಯುರಿಟಿ ಕರೆಸಿ ಹೊರಹಾಕ್ತಾರೆ ಅಂತಲೇ ಆತ ಭಾವಿಸಿದ್ದಾನೆ. ಸಾಮಾನ್ಯ ಮನುಷ್ಯರ ಯೋಚನೆ ಅದೇ ಅಲ್ವಾ? ಆತ ತಲೆ ತಗ್ಗಿಸಿ ಒಳಗೆ ಹೋದಾಗ ಆ ಕ್ಯಾಬಿನ್ನಲ್ಲಿ ಮೌನ ಆವರಿಸಿದೆ. ಆದರೆ ಬಾಸ್ ಆತನನ್ನ ಕೂರ್ಸ್ಕೊಂಡು ಕಠಿಣವಾಗಿ ಮಾತನಾಡುವ ಬದಲು ಪ್ರಶಾಂತವಾಗಿ ಹೇಳ್ತಾರೆ, ನೀನು ಮಾಡಿರೋ ತಪ್ಪಿನ ಅರಿವು ನಿನಗಿದೆ ಅಂತ ನನಗೆ ತಿಳಿದಿದೆ. ನಿನ್ನ ಸಾಮರ್ಥ್ಯದ ಮೇಲೆ ನನಗಿನ್ನೂ ನಂಬಿಕೆಇದೆ. ಹಾಗಾಗಿ ನಿನ್ನನ್ನ ಕೆಲಸದಿಂದ ತೆಗೆಯೋ ಬದಲು ನಿನಗೆ ಬಡ್ತಿ ನೀಡುತ್ತಿದ್ದೇನೆ. ಈ ಹಿಂದಿನ ತಪ್ಪಿನಿಂದ ನೀನು ಕಲಿತ ಪಾಠವನ್ನು ಬಳಸಿ ಇನ್ಮುಂದೆ ನಮ್ಮ ಕಂಪನಿಯ ಇತರರಿಗೆ ನೀನು ಮಾರ್ಗದರ್ಶನ ಮಾಡು. ವಾವ್, ಅದ್ಭುತ ಹೋಲಿಕೆ ಇದು. ಕ್ಷಣದಲ್ಲಿ ಆ ಉದ್ಯೋಗಿಗೆ ಉಂಟಾಗುವ ಆಘಾತ, ನಿರಾಳತೆ ಮತ್ತು ಎದೆಯ ಮೇಲಿನ ಭಾರ ಇಳಿದು ಹೋದಂತಹ ಸಂತೋಷವಿದೆಯಲ್ಲ, ಅದನ್ನ ಪೋಪ್ ಫ್ರಾನ್ಸಿಸ್ ಅವರ ಈ ವಿಶ್ಲೇಷಣೆಗೆ ಹೋಲಿಸಬಹುದು. ಖಂಡಿತ.
ಉದ್ಯೋಗಿಯ ಮನಸ್ಥಿತಿಯ ವಿವರಣೆ ಏಸು 2ನೇ ಬಾರಿ ನಿಮಗೆ ಶಾಂತಿಯಾಗಿಲಿ ಅಂತ ಹೇಳ್ದಾಗ ನಡೆದ ಘಟನೆಗೆ ನೇರವಾಗಿ ಹೊಂದ್ಕೊಳ್ಳುತ್ತೆ. 2ನೇ ಬಾರಿ ಏನಾಯ್ತು? 2ನೇ ಬಾರಿ ಹೇಳಿದಾಗ ಏಸು ಅವರಿಗೆ ಪವಿತ್ರಾತ್ಮನನ್ನ ನೀಡಿ, ತಂದೆ ನನ್ನನ್ನ ಕಳುಹಿಸಿದಂತೆ ನಾನು ನಿಮ್ಮನ್ನ ಕಳುಹಿಸ್ತೇನೆ ಅಂತಾರೆ. ಅಂದ್ರೆ ಅವರು ಶಿಷ್ಯರ ತಪ್ಪುಗಳನ್ನ ಕ್ಷಮಿಸಿದ್ದು ಮಾತ್ರವಲ್ಲದೆ ಕ್ಷಮೆಯ ಅನುಭವವನ್ನ ಇತರರೊಂದಿಗೆ ಹಂಚಿಕೊಳ್ಳೋ ಜವಾಬ್ದಾರಿಯನ್ನ, ಅಂದ್ರೆ ಒಂದು ರೀತಿಯಲ್ಲಿ ನೀವು ಹೇಳಿದಂತಹ ಬಡ್ಡಿಯನ್ನ ನೀಡಿದ್ರು. ಹೌದು, ಇದು ಬಹಳ ಮುಖ್ಯವಾದ ಅಂಶ. ಪೋಪ್ ಫ್ರಾನ್ಸಿಸ್ ಅವರು ಇಲ್ಲಿ ಅತ್ಯಂತ ಗಂಭೀರವಾದ ಮಾತೊಂದನ್ನ ಹೇಳ್ತಾರೆ. ಯಾರು ತಾವು ಕ್ಷಮಿಸಲ್ಪಟ್ಟಿದ್ದೇವೆ, ತಮಗೂ ಕರುಣೆ ಸಿಕ್ಕಿದೆ ಅನ್ನೋ ಅರಿವನ್ನ ಹೊಂದಿರ್ತಾರೋ ಅವರು ಮಾತ್ರ ಇತರರನ್ನ ನಿಜವಾಗಿ ಕ್ಷಮಿಸಲು ಸಾಧ್ಯ. ಅಂದ್ರೆ ನಮ್ಮನ್ನ ನಾವು ಕ್ಷಮಿಸ್ಕೊಳ್ಬೇಕು ಮೊದಲು. ಹೌದು, ಯಾರಿಗಾದರೂ ದಯೆ ತೋರಿಸುವ ಮುನ್ನ ನಮ್ಮದೇ ತಪ್ಪುಗಳನ್ನ ದಯೆಯಿಂದ ಕ್ಷಮಿಸಲ್ಪಟ್ಟ ಆ ಕೃತಜ್ಞತೆ ನಮ್ಮೊಳಗಿರಬೇಕು. ಚರ್ಚ್ನಲ್ಲಿ ಪಾಪಕ್ಷಮೆ ನೀಡುವವರು ಕೇವಲ ಅಧಿಕಾರವುಳ್ಳವರಂತೆ ವರ್ತಿಸಬಾರದು, ಬದಲಾಗಿ ಅವರು ಕರುಣೆಯ ಕಾಲುವೆಗಳಾಗಬೇಕು. ವಾವ್, ಕರುಣೆಯ ಕಾಲುವೆಗಳು, ಚಾನಲ್ಸ್ ಆಫ್ ಮರ್ಸಿ. ಹೌದು, ತಾವೂ ಕೂಡ ಪಾಪಿಗಳೇ, ತಮಗೂ ಕ್ಷಮೆ ಸಿಕ್ಕಿದೆ ಅನ್ನೋ ವಿನಯ ಅವರಲ್ಲಿರಬೇಕು. ಇದು ಕೇವಲ ಧಾರ್ಮಿಕ ಮುಖಂಡಯಿಗೆ ಮಾತ್ರವಲ್ಲ, ನಮ್ಮೆಲ್ಲರ ದೈನಂದಿನ ಕೌಟುಂಬಿಕ ಮತ್ತು ವೃತ್ತಿಪರ ಸಂಬಂಧಗಳಿಗೂ ಅನ್ವಯಿಸುತ್ತೆ. ನಮ್ಮ ಜೀವನದಲ್ಲಿ ಕ್ಷಮೆಯನ್ನ ಪಡೆದಾಗ ಇತರಿಗೆ ಕ್ಷಮೆಯನ್ನ ಹಂಚೋದು ಸುಲಭ. ಆದರೆ ನಮಗೆ ಕಷ್ಟ ಬಂದಾಗ, ನಾವೇ ತೀವ್ರವಾದ ನೋವಿನಲ್ಲಿರುವಾಗ, ಎಲ್ಲವೂ ಮುಗಿದೋಯ್ತು ಅಂತ ನಾವು ನಂಬಿಕೆ ಕಳೆದುಕೊಂಡಾಗ ಏನ್ಮಾಡಬೇಕು? ಅದಕ್ಕೆ 3ನೆಯ ಬಾರಿಯ ಸಂದೇಶ ಇರೋದು. ಈ ಪ್ರಶ್ನೆಗೆ ಯೇಸು 3ನೇ ಬಾರಿ ನಿಮಗೆ ಶಾಂತಿಯಾಗಲಿ ಅಂತ ಹೇಳಿದ ಸನ್ನಿವೇಶದಲ್ಲಿ ಉತ್ತರ ಸಿಗುತ್ತೆ. ಇದು ನಮಗೆಲ್ಲರಿಗೂ ಚಿರಪರಿಚಿತವಾಗಿರೋ ಅನುಮಾನಿಸುವ ಥಾಮಸ್ನ ಕಥೆ. ಹೌದು, ಡೌಟಿಂಗ್ ಥಾಮಸ್. ಉಳಿದ ಶಿಷ್ಯರು ಯೇಸುವನ್ನ ನೋಡಿದೆವು ಎಂದಾಗ ಥಾಮಸ್ ಅದನ್ನ ಸಂಪೂರ್ಣವಾಗಿ ನಿರಾಕರಿಸ್ತಾನೆ. ತನ್ನ ಕಣ್ಣಾರೆ ನೋಡುವವರೆಗೂ, ತಾನು ಆತನ ಕೈಗಳ ಗಾಯಗಳನ್ನ ಮುಟ್ಟಿ ನೋಡುವವರೆಗೂ ನಂಬುವುದಿಲ್ಲ ಅಂತ ಪಟ್ಟು ಹಿಡಿದಾನೆ. ಇಲ್ಲಿ ಯೇಸುವಿನ ಪ್ರತಿಕ್ರಿಯೆಯನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. 8 ದಿನಗಳ ನಂತರ ಯೇಸು ಮತ್ತೆ ಕಾಣಿಸಿಕೊಂಡಾಗ ಥಾಮಸ್ನ ಈ ಹಠಮಾರಿ ಸ್ವಭಾವವನ್ನ ಕಂಡು ಅವರು ಕೋಪಗೊಳ್ಳೋದಿಲ್ಲ. ಪವಾಡಗಳನ್ನ ಮಾಡ್ಲಿಲ್ವಾ? ಇಲ್ಲ, ಆತನ ನಂಬಿಕೆ ಮೂಡಿಸಲು ಗಾಳಿಯಲ್ಲಿ ತೇಲುವಂತಹ ಅಥವಾ ಆಕಾಶದಿಂದ ಬೆಂಕಿ ಸುರಿಸುವಂಥ ಯಾವುದೇ ಕಣ್ಣು ಕೋರೈಸುವ ಪವಾಡಗಳನ್ನ ಮಾಡೋದಿಲ್ಲ. ಬದಲಾಗಿ ಯೇಸು ಆತನ ಬಳಿ ಬಂದು ತಮ್ಮ ದೇಹದ ಮೇಲಿದ್ದ ಗಾಯಗಳನ್ನ ತೋರಿಸ್ತಾರೆ. ನಿನ್ನ ಬೆರಳು ತಂದು ಇಲ್ಲಿಡು, ನನ್ನ ಗಾಯಗಳನ್ನ ನೋಡು ಅಂತಾರೆ. ಅಂದ್ರೆ ಕಷ್ಟದ ಸಮಯದಲ್ಲಿ, ಅನುಮಾನದ ಸಮಯದಲ್ಲಿ ದೈವಿ ಕರುಣೆ ನೀಡುವ ಸಾಂತ್ವನ ಇದು. ನಿಖರವಾಗಿ ತನ್ನದೇ ಗಾಯಗಳನ್ನ ಮುಚ್ಚಿಟ್ಟುಕೊಳ್ಳದ ದೇವರ ಆ ದೃಶ್ಯವನ್ನ ನೋಡಿದಾಗ ಥಾಮಸ್ಗೆ ಅರಿವಾಗತ್ತೆ, ದೇವರ ಪ್ರೀತಿಯು ಮನುಷ್ಯನ ಪಾಪಗಳಿಗಿಂತ, ಅನುಮಾನಗಳಿಗಿಂತ ಬಹಳ ಬಲವಾದದ್ದು ಅಂತ. ಆಗ ಆತನ ಬಾಯಿಂದ ಅಪ್ರಯತ್ನವಾಗಿ ನನ್ನ ಪ್ರಭುವೇ, ನನ್ನ ದೇವರೇ ಅನ್ನೋ ಮಾತು ಹೊರಬರುತ್ತೆ. ಇದು ಭರವಸೆ ಕಳೆದುಕೊಂಡವನಿಗೆ ಸಿಗುವ ಅತಿದೊಡ್ಡ ಆಸರೆ. ಹೌದು, ಈ ಇಡೀ ಪ್ರಸಂಗವು 2026ರ ಈ ಕಾಲಘಟ್ಟಕ್ಕೆ ಹೇಗೆ ಪ್ರಸ್ತುತವಾಗುತ್ತೆ ಅನ್ನೋದು ಇಲ್ಲಿ ಬಹುಮುಖ್ಯ. ನಮ್ಮ ಸ್ವಂತ ಕಷ್ಟದ ಸಮಯದಲ್ಲಿ, ನಮ್ಮದೇ ಗಾಯಗಳಿಂದ, ಆರ್ಥಿಕ ಮುಗ್ಗಟ್ಟಿನಿಂದ ಅಥವಾ ಕೌಟುಂಬಿಕ ಸಮಸ್ಯೆಗಳಿಂದ ನಾವು ಒದ್ದಾಡುತ್ತಿರುವಾಗ ಈ ಕರುಣೆಯೆಂಬುದು ನಮ್ಮನ್ನ ಕೇವಲ ನಮ್ಮೊಳಗೆ ಬಂದಿಯಾಗಲು ಬಿಡೋದಿಲ್ಲ. ಖಂಡಿತ. ಬದಲಾಗಿ ನಮ್ಮಿಂದ ಹೊರಬಂದು ಇತರರನ್ನ ನೋಡುವಂತೆ ಮಾಡುತ್ತೆ. ನಮ್ಮ ಸುತ್ತಮುತ್ತಲಿರುವ ಬಡವರು, ರೋಗಿಗಳು, ಅನಾಥರು ಇವರೆಲ್ಲರ ಗಾಯಗಳನ್ನ ನೋಡುವಂತೆ ಮಾಡುತ್ತೆ. ನಮ್ಮ ಮೂಲ ಮಾಹಿತಿ ಬಹಳ ಸ್ಪಷ್ಟವಾಗಿ ಒತ್ತಿ ಹೇಳುತ್ತೆ, ನಾನು ಕರುಣೆಯನ್ನ ಬಯಸುತ್ತೇನೆ, ಬಲಿಯನ್ನಲ್ಲ ಅನ್ನೋ ವಾಕ್ಯವೇ ಈ ಹಬ್ಬದ ಅಸಲಿ ತಿರುಳು. ನಾವು ಆ ಕಷ್ಟದಲ್ಲಿರುವರ ಗಾಯಗಳಿಗೆ ಕರುಣೆಯ ಮುಲಾಮು ಹಚ್ಚುವ ಮೂಲಕ, ಅವರಿಗೆ ಸಹಾಯ ಮಾಡುವ ಮೂಲಕವೇ ನೈಜವಾದ ನೆಮ್ಮದಿಯನ್ನ ಕಂಡುಕೊಳ್ತೇವೆ. ನಾವು ಕರುಣೆಯ ರಾಯಭಾರಿಗಳಾಗಿದ್ದೇವೆ. ಅಂದ್ರೆ ದ್ವೇಷದ ವಾತಾವರಣ ಇರುವಲ್ಲಿ ಕ್ಷಮೆಯನ್ನ, ಅಸಮಾಧಾನ ಇರುವಲ್ಲಿ ಶಾಂತಿಯನ್ನ ತರುತ್ತಿದ್ದೇವೆ ಅಂತ. ಹೌದು, ನಾವು ಕೇವಲ ನಮ್ಮದೇ ನೋವುಗಳು, ನಮ್ಮದೇ ಸಮಸ್ಯೆಗಳ ಬಗ್ಗೆ ಸದಾ ಚಿಂತಿಸುತ್ತಿರುತ್ತೇವೆ. ಆದರೆ ನಮ್ಮ ಅಕ್ಕಪಕ್ಕದಲ್ಲಿರುವವರು, ನಮ್ಮದೇ ಸಹೋದ್ಯೋಗಿಗಳು ನಮಗಿಂತಲೂ ದೊಡ್ಡ ನೋವನ್ನ ಮೌನವಾಗಿ ನುಂಗಿಕೊಂಡು ಬದುಕುತ್ತಿರುತ್ತಾರೆ. ಕರುಣೆ ಕೇವಲ ದೇವಾಲಯದ 4 ಗೋಡೆಗಳ ಒಳಗೆ ನಡೆಯುವ ಪ್ರಾರ್ಥನೆಗೆ ಸೀಮಿತವಾಗಬಾರದು. ಅದು ಆ ಗೋಡೆಗಳನ್ನ ಒಡೆದು ಸಮಾಜಮುಖಿಯಾಗಬೇಕು.
ನಿಜ, ಕಷ್ಟದಲ್ಲಿರುವ ನೆರೆಹೊರೆಯವರ ಗಾಯಗಳನ್ನ ಆರೈಕೆ ಮಾಡಿದಾಗ ನಮ್ಗೇ ಅರಿವಿಲ್ಲದಂತೆ ನಮ್ಮ ಒಳಗಿನ ಗಾಯಗಳೂ ವಾಸಿಯಾಗುತ್ತವೆ. ನಮ್ಮೊಳಗೂ ಒಂದು ಹೊಸ ಭರವಸೆ ಮೂಡುತ್ತೆ ಅನ್ನೋದೇ ಕರುಣೆಯ ಹಿಂದಿರುವ ದೊಡ್ಡ ಸತ್ಯ. ನಾವು ಇಂದಿನ ಈ ಆಳವಾದ ವಿಶ್ಲೇಷಣೆಯ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಈ ಸಂಪೂರ್ಣ ಅಧ್ಯಯನದ ಸಾರಾಂಶವನ್ನ ಕಲೆ ಹಾಕುವುದಾದ್ರೆ, ಕರುಣೆ ಅನ್ನೋದು ಕೇವಲ ದೇವರು ನಮಗೆ ಮೇಲಿಂದ ಉಚಿತವಾಗಿ ಕೊಡುವ ಕೊಡುಗೆಯಲ್ಲ. ಹೌದು, ಅದು ನಾವು ಇತರರ ಗಾಯಗಳನ್ನ ವಾಸಿ ಮಾಡುವ ಮೂಲಕ, ಇತರರಿಗೆ ಸಹಾಯ ಮಾಡುವ ಮೂಲಕ ಈ ಜಗತ್ತಿಗೆ ಹಿಂತಿರುಗಿಸಬೇಕಾದ ಒಂದು ಬಹುದೊಡ್ಡ ಜವಾಬ್ದಾರಿ. ಇಲ್ಲಿ ನಾವು ಸಂತ ಫೌಸ್ಟೀನಾ ಅವರಿಗೆ ಯೇಸು ಹೇಳಿದ ಆ ಒಂದು ಕಟುವಾದ ಸತ್ಯವನ್ನ ನೆನಪಿಸಿಕೊಳ್ಳಬಹುದು. ಕರುಣೆಯ ಬಾಗಿಲನ್ನ ದಾಟಿ ಹೋಗಲು ಇಷ್ಟಪಡದವರು ನನ್ನ ನ್ಯಾಯದ ಬಾಗಿಲನ್ನ ದಾಟಿ ಹೋಗಬೇಕಾಗ್ತದೆ. ಹಾಗಾಗಿ ಕಠಿಣವಾದ ನ್ಯಾಯಕ್ಕಿಂತ ಕರುಣೆಯ ಮಾರ್ಗವನ್ನ ಆರಿಸಿಕೊಳ್ಳೋದು ಮಾನವ ಕುಲಕ್ಕೆ ಅನಿವಾರ್ಯ. ಖಂಡಿತ. ಯೇಸುವೆ, ನಾನು ನಿನ್ನಲ್ಲಿ ನಂಬಿಕೆ ಇಟ್ಟಿದ್ದೇನೆ ಅನ್ನೋ ಆ ವಾಕ್ಯ ಈ ಪ್ರಕ್ಷುಬ್ಧ ಜಗತ್ತಿನಲ್ಲಿ ಧೈರ್ಯದ ಮೂಲವಾಗಿ ನಿಲ್ಲುತ್ತೆ. ಕರುಣೆ ತೋರೋದು ಎಂದರೆ ದೌರ್ಬಲ್ಯವಲ್ಲ, ಅದು ಮನುಷ್ಯನ ಅತಿದೊಡ್ಡ ಶಕ್ತಿ. ತನ್ನ ತಪ್ಪುಗಳನ್ನ ಒಪ್ಪಿಕೊಂಡು ಬೇರೊಬ್ಬರ ಮುಂದೆ ತಲೆಬಾಗಿ ಕ್ಷಮೆ ಕೇಳುವ ಮತ್ತು ತಮಗೆ ನೋವುಂಟು ಮಾಡಿದವರನ್ನ ಅವರ ತಪ್ಪುಗಳ ಸಮೇತ ಒಪ್ಪಿಕೊಂಡು ಕ್ಷಮಿಸುವ ಪ್ರಕ್ರಿಯೆಗೆ ಅಪಾರವಾದ ಮಾನಸಿಕ ಸ್ಥೈರ್ಯ ಮತ್ತು ಧೈರ್ಯ ಬೇಕು. ನಿಜ. ಇದೇ ವಿಚಾರದೊಂದಿಗೆ ನಾವು ಇಂದಿನ ಸಂವಾದವನ್ನ ಮುಕ್ತಾಯಗೊಳಿಸೋಣ. ನಮ್ಮ ಆರಂಭದ ಮಾತನ್ನ ಮತ್ತೊಮ್ಮೆ ನೆನಪಿಸಿಕೊಳ್ಳಿ. ರೋಗ ನಿರ್ಣಯದ ನಿಖರತೆ ಮತ್ತು ಭಾವನೆಗಳ ಜಗತ್ತಿನ ಅಸ್ಪಷ್ಟತೆಯ ಬಗ್ಗೆ ನಾವು ಮಾತಾಡಿದ್ದೆವು. ಹೌದು, ಎಕ್ಸ್ರೇ ಯಂತ್ರಡೆ ಉದಾಹರಣೆ. ಸರಿ, ಒಂದು ವೇಳೆ ದೇವರ ಕರುಣೆಯನ್ನ ಪಡೆಯಲು ನಮ್ಮ ಸ್ವಂತ ವೈಫಲ್ಯಗಳನ್ನ ಮತ್ತು ತಪ್ಪುಗಳನ್ನ ಮುಕ್ತವಾಗಿ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳೋದು ಮೊದಲ ಮತ್ತು ಅತ್ಯಗತ್ಯ ಹೆಜ್ಜೆಯಾಡಿದ್ರೆ, ನಮ್ಮ ಇಂದಿನ ಆಧುನಿಕ ಸಮಾಜದ ಕಡೆಗೊಮ್ಮೆ ನೋಡಿದಾಗ ಒಂದು ವಿಚಾರ ಕಾಡುತ್ತೆ. ಏನು ಆ ವಿಚಾರ? ನಮ್ಮ ರಾಜಕೀಯ ವ್ಯವಸ್ಥೆ ಅಥವಾ ನಮ್ಮ ಕಾರ್ಪೊರೇಟ್ ನಾಯಕತ್ವವು ಸದಾ ತಪ್ಪುಗಳನ್ನ ಮುಚ್ಚಿಡೋ ಸಂಸ್ಕೃತಿಯನ್ನೇ ಪೋಷಿಸುತ್ತೆ. ತಪ್ಪು ಒಪ್ಪಿಕೊಂಡ್ರೆ ಎಲ್ಲಿ ಕುರ್ಚಿ ಹೋಗುತ್ತೋ, ಪ್ರತಿಷ್ಠೆ ಹಾಳಾಗುತ್ತೋ ಅನ್ನೋ ಭಯ. ಹೌದು, ಇದು ಈಗಿನ ಸಮಾಜದ ದೊಡ್ಡ ವಿಪರ್ಯಾಸ. ಒಂದು ವೇಳೆ ಈ ವ್ಯವಸ್ಥೆಗಳು ತಪ್ಪುಗಳನ್ನ ಮುಚ್ಚಿಡೋ, ಸುಳ್ಳು ಹೇಳೋ ಬದಲು ತಪ್ಪುಗಳನ್ನ ಬಹಿರಂಗವಾಗಿ ಒಪ್ಪಿಕೊಳ್ಳೋ ಅಭ್ಯಾಸವನ್ನ ರೂಢಿಸ್ಕೊಂಡ್ರೆ ಈ ಜಗತ್ತು ಎಷ್ಟು ವಿಭಿನ್ನವಾಗಿರಬಹುದು. ಕಠಿಣವಾದ ನ್ಯಾಯದ ಬಾಗಿಲಿಗಿಂತ ಕರುಣೆಯ ಬಾಗಿಲನ್ನ ಆಯ್ಕೆ ಮಾಡೋ ಧೈರ್ಯ ನಿಜಕ್ಕೂ ನಮ್ಮ ಸಮಾಜಕ್ಕೆ ಇದೆಯಾ? ಇದು ನಮ್ಮನ್ನ ಆಳವಾಗಿ ಯೋಚಿಸುವಂತೆ ಮಾಡುತ್ತೆ. ನಿಜ, ಆಳವಾಗಿ ಯೋಚಿಸಬೇಕಾದ ಪ್ರಶ್ನೆ ಇದು. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.